ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಅಮೋಘ ಸಿದ್ದೇಶ್ವರ ಪುರಾಣ ಮಹಾಮಂಗಲ ಕಾರ್ಯಕ್ರಮ. ಕಾಂಗ್ರೆಸ್ ಮುಖಂಡ ರವಿರಾಜ್ ದೇವರಮನಿ ಬಣ್ಣನೆ. ಧಾರ್ಮಿಕ ಕಾರ್ಯಕ್ರಮಗಳಿಂದ ಮಾನಸಿಕ ನೆಮ್ಮದಿ ಸಾಧ್ಯ. ವಿಜಯಪುರ ಜಿಲ್ಲೆ ಸಿದ್ದಗಿ ತಾಲೂಕು ಸಮಾಜದಲ್ಲಿ ಪ್ರತಿಯೊಬ್ಬರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಮಾನಸಿಕ ನೆಮ್ಮದಿಯನ್ನ ಕಂಡುಕೊಳ್ಳಬಹುದು ಎಂದು ಗೋಲಗಿರಿಯ ಕಾಂಗ್ರೆಸ್ ಮುಖಂಡ ರವಿರಾಜ ದೇವರಮನಿಯವರು ತಿಳಿಸಿದರು. ಸಿಂದಗಿ ತಾಲೂಕಿನ ಸುಕ್ಷೇತ್ರ ಎಂಕಜ್ಜಿ ಕುಂಟೋಜಿ ಹಿರೇಮಠದಲ್ಲಿ 46ನೇ ವರ್ಷದ ಲಿಂಗಶ್ರೀ ರುದ್ರಮುನಿ ಶಿವಾಚಾರ್ಯರ ಪುಣ್ಯಾರಾಧನೆ ಅಂಗವಾಗಿ ಮಂಗಳವಾರ ರಾತ್ರಿ ಹಮ್ಮಿಕೊಂಡಿದ್ದ ಅಮೋಘ ಸಿದ್ದೇಶ್ವರ ಪುರಾಮ ಮಹಾಮಂಗಲ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವಿವಿಧ ಜಾತಿ, ಧರ್ಮ, ಮತ, ಜನಾಂಗದ ಮಧ್ಯೆ ಭಾವೈಕ್ಯ ಹಾಗೂ ಸೌಹಾರ್ದ ಮೂಡಿಸಲು ಪುರಾಣ ಪ್ರವಚನ ಕಾರ್ಯಕ್ರಮಗಳು ಅವಶ್ಯ. ಕೃಷಿ ಪ್ರಧಾನವಾದ ನಾಡಿನಲ್ಲಿ ಸಂಪ್ರದಾಯ, ಧರ್ಮಾಚರಣೆಗಳು, ಪುರಾಣ ಪ್ರವಚನ ಹಮ್ಮಿಕೊಳ್ಳುವ ಮೂಲಕ ಸಮಾಜದಲ್ಲಿ ಉತ್ತಮ ಧಾರ್ಮಿಕ ಸಂಸ್ಕಾರ, ನೈತಿಕ ಮೌಲ್ಯಗಳನ್ನ ಮನವರಿಕೆ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ ಎಂದರು. ಮನುಷ್ಯನ ನೆಮ್ಮದಿ ಏನು ಕೊಟ್ಟರು ಸಿಗುವುದಿಲ್ಲ. ಈಗ ನಾವು ಕೋಟಿಗಟ್ಟಲೆ ರೊಕ್ಕ ಇದ್ರು ನೆಮ್ಮದಿ ಸಿಗುವುದಿಲ್ಲ, ನಾವು ಏನು ಇಲ್ಲ ನೆಮ್ಮದಿ ಸಿಗುವುದಿಲ್ಲ. ನೆಮ್ಮದಿ ಸಿಗಬೇಕಾದ್ರೆ ನಾವು ಧಾರ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗ್ತದೆ. ಕಡಕೋಳ ಮಡಿವಾಳೇಶ್ವರ ಮಹಾಮಠದ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು, ಆಲಮೇಲ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯರು ಆಶೀರ್ವಚನವನ್ನ ನೀಡಿ ಮಠ ಮಂದಿರಗಳಲ್ಲಿ ಇಂತಹ ಆಧ್ಯಾತ್ಮಿಕ ಚಿಂತನೆ, ಮಹಾಪುರುಷರ ಜೀವನ ಚರಿತ್ರೆಯ ಪುರಾಣ ಪ್ರವಚನದಿಂದ ಆಧ್ಯಾತ್ಮಿಕ ಚಿಂತನೆ ಮೂಡುತ್ತದೆ ಎಂದರು. ಶ್ರೀಮಠದ ಒಡೆಯ ಅಭಿನವ ರುದ್ರಮುನಿ ಶಿವಾಚಾರ್ಯರು, ಕಮಸಗಿಯ ಕಲ್ಲಾಲಿಂಗ ಶ್ರೀಗಳು, ಮುಳವಾಡದ ಸಿದ್ದಲಿಂಗ ಶಿವಾಚಾರ್ಯರು, ಕನ್ನೋಳಿ ಸಿದ್ದಲಿಂಗ ಶಿವಾಚಾರ್ಯರು, ಅರ್ಜುನಗಿಯ ಶ್ರೀಗಳು, ಗುಳೇದಗುಡ್ಡದ ರೇವಣಸಿದ್ದ ದೇವರು, ಉದ್ಯಮಿ ಶಂಕರಗೌಡ ಹೊಸಮನಿ, ಅಯ್ಯನಗೌಡ ಪಾಟೀಲ, ಸತೀಶ್ ಜವಳಗಿ, ಮೇಲಪ್ಪ ಗೌಡ ಪಾಟೀಲ, ಪತ್ರಕರ್ತ ಮಲ್ಲು ಕೆಂಬಾವಿ ವೇದಿಕೆ ಮೇಲಿದ್ರು. ಪ್ರವಚನಕಾರ ವೀರಭದ್ರಯ್ಯ ಶಾಸ್ತ್ರಿಗಳು ಪ್ರವಚನವನ್ನ ನೀಡಿದ್ರು. ಕಲ್ಲಯ್ಯ ಪಡದಳ್ಳಿ ಸಂಗೀತ ಸೇವೆಯೊಂದಿಗೆ ಪ್ರಾಣೇಶ ಯಡ್ರಾಮಿ ತಬಲಾ ಸಾಥ್ ನೀಡಿದ್ರು. ಶಿಕ್ಷಕ ಶಿವು ಹಡಗಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಶಿಕ್ಷಕ ಶ್ರೀಶೈಲ ಹದಗಲ್ ಸ್ವಾಗತವನ್ನ ಕೋರಿದ್ರು. ಶಿಕ್ಷಕ ಚಂದ್ರಕಾಂತ ಬಿರಾದರ ನಿರೂಪಣೆಯನ್ನ ನಡೆಸಿಕೊಟ್ರು. ಈ ವೇಳೆ ಪತ್ರಕರ್ತ ಮುಲ್ಲು ಕೆಂಬಾವಿ ಅವರನ್ನ ಶ್ರೀಮಠದಿಂದ ಕೆನ್ನೋಳಿಯ ಸಿದ್ದಲಿಂಗ ಶಿವಾಚಾರ್ಯರು ಆಶೀರ್ವಾದವನ್ನ ನೀಡಿದ್ರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಪರಮಾತ್ಮನ ಆಯ್ತು ಅವನಿಗೆ ಸಿಗ್ಲಿ ಅಂತ ತಿಳ್ಕೊಂಡು ಒಂದು ಬಂಗಾರದ ಇಟ್ಟಿಗೆ ಹೋಗೋ ರಸ್ತೆ ಹೋದ್ರು. ಇವ ನಡ್ಕೊಂಡು ಹೊಂಟಿದ್ದ ಹೋಗೋ ಸಂದರ್ಭದಲ್ಲಿ ಬಂಗಾರದ ಇಟ್ಟಿಗೆ ಹೋಗಿದ್ರು. ಇವ ಹಂಗ ಸುಮ್ಮನೆ ಹಾಡ್ಕೊಂತ ಹೋಗಿ ನೋಡಿದ್ರೆ ಸಿಗ್ತಿತ್ತು, ಅದ್ರ ಮ್ಯಾಗ ಶ್ರೀಮಂತಕ್ಕೆ ಆಗ್ಬೋದಾಗಿತ್ತು. ಅವ ಹಂಗ ಆಗ್ಲಿಲ್ಲ. ಏನ್ ಬಂಗಾರದ ಇಟ್ಟಿಗೆ ಹೋಗೋದು ಸರಿ ಬಂದಾಗ ಒಂದು ವಿಚಾರ ಬಂದಂತ ಏನು ಅಂತಂದ್ರ ಕಣ್ಣಿಲ್ಲ ಅಂದ್ರೆ ಹೆಂಗಿರ್ತಾರ, ಕಣ್ಣಿಲ್ಲಾರ್ದವ್ರು ಹೆಂಗ್ ನಡೀತಾರ ಅಂತ ವಿಚಾರ ಬಂದಂತವ್ರಿಗೆ. ಅದಕ್ಕೆ ಅವಾಗ ನಾನು ಪ್ರಾಕ್ಟೀಸ್ ಮಾಡ್ಬೇಕಂತ ತಿಳ್ಕೊಂಡು ಆ ಬಂಗಾರದ ಇಟಿಗೆ ಸರಿ ಬರೋ ಸಂದರ್ಭದಲ್ಲಿ ಎರಡು ಕಣ್ಣುಗಳು ಕುತ್ಕೊಂಡಂತ ಹೆಂಗ್ ನಡೀತಾರೆ ಮಾಡ್ಬೇಕಂತ ಹೇಳಿ ನಡ್ಕೊಂಡ್ ಹೋಗೋ ಮನುಷ್ಯ ಬಂಗಾರದ ಇಟಿಗೆ ಅವನಿಗೇನ್ ಬರ್ತದ ಹೋಗಿ ಅದಕ್ಕೆ ಎಡದ ತಕ್ಷಣ ಅವಂತ ಯಾವ್ದ ಕತ್ತಿ ಆಗ ಕಲ್ಲು ಹೋಗೋದು ನೋಡಂತ ಕಾಲೇ ಸರಿಸ್ಕೊಂಡಂತವ. ಅದಕ್ಕೆ ಯೋಗ ಇರ್ಲಿಲ್ಲ ಅಂತಂದ್ರೆ ಯಾವ್ದು ದಕ್ಕಂಗಿಲ್ಲ. ಅದಕ್ಕೆ ಪಾರ್ವತಿ ಹೇಳಿದ ಪರಮಾತ್ಮನ ಹೇಳ್ದ ಕೇಳಿಲ್ಲ, ಬಂಗಾರದ ಇಟಿಗೆ ಹೋಗೋದ್ರು ಮಾತು ಹೊಂಟ್ಕೊಂಡವ ಅಂತ ಹೇಳಿ. ಅದಕ್ಕೆ ಇವಾಗ ಬಂಗಾರದ ಉಪಾಧಿ ಒಳಗ ಪರಮ ಪೂಜ್ಯರು ಇಲ್ಲಿ ಕಾರ್ಯಕ್ರಮ ಇಟ್ಟಾರ ಅಂತಂದ್ರ ಇವೆಷ್ಟು ಜನ ನಿಮ್ಗೆ ಯೋಗ ಇರ್ತದ ಅದೆಲ್ಲ ನೀವು ಪಾಲ್ಗೊಳ್ತೀರಿ. ಅದಕ್ಕೆ ಇವತ್ತೆಲ್ಲ ಅತಿಥಿಗಳು ಬಂದಾರ, ಪರಮ ಪೂಜ್ಯರು ಎಲ್ಲ ಸ್ವಾಮೀಜಿಯವರು ಬಂದಾರ. ಅವರೆಲ್ಲ ಎಷ್ಟು ದೂರದಿಂದ ಬಂದಾರ. ನಿಮ್ಮೆಲ್ಲರ ಪೂಜ್ಯರ, ನಿಮ್ಮ ಊರಿನ ಗ್ರಾಮದ ಪೂಜ್ಯರ ಪ್ರೀತಿ, ವಿಶ್ವಾಸ, ಒಂದು ಆತ್ಮೀಯತೆ ಕಾರಣಗಳಿಂದ ಇಲ್ಲೆಲ್ಲ ಕಾರ್ಯಕ್ರಮಗಳಲ್ಲಿ ಬಂದು ಪಾಲ್ಗೊಳ್ತಾರೆ. ಅದಕ್ಕೆ ಇವತ್ತ ಒಳ್ಳೆ ಅಷ್ಟೆಲ್ಲ ದಾನಗಳನ್ನು ಮಾಡುವಂತ ಗುಣ ಎಲ್ಲ ಅತಿಥಿಗಳು ಕೊಡ್ತಾರೆ. ನೀವೆಲ್ಲ 11 ದಿವಸದ ಪ್ರಯತ್ನವಾಗಿ ವಿಶೇಷವಾಗಿರುವಂತಹ ಕಾರ್ಯಕ್ರಮಕ್ಕೆ ಎಷ್ಟು ಎಲ್ಲ ದಾನಗಳನ್ನು ಕೊಟ್ಟಿರಿ, ದಾಸೋಹಗಳನ್ನು ಮಾಡಿರಿ. ಎಲ್ಲ ಕಾರ್ಯಗಳನ್ನು ನಡೆಯೋದ್ರಿಂದ ಅರ್ಥ ಒಂದು ನಮ್ಮೆಲ್ಲರ ಮನಸ್ಸಿಗೆ ಸಮಾಧಾನ, ಶಾಂತಿ ಸಿಗುವ ಸಲುವಾಗಿನೇ ಈ ಆಧ್ಯಾತ್ಮ ಬದುಕು ನಾವೆಲ್ಲ ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ನೀವೆಲ್ಲ ಮನೆಯೊಳಗೆ ಎಷ್ಟೆಷ್ಟು ಶ್ರೀಮಂತರಿದ್ದೀರಿ, ದೊಡ್ಡ ದೊಡ್ಡ ಸೋಫಾ ಕುರ್ಚಿಗಳ ಕುಂದಿರ್ತೀರಿ. ಆದ್ರೆ ಇಲ್ಲಿ ಬಂದು ನೀವು ಗುರುವಿನ ಸ್ಥಾನ ಅಂತ ತಿಳ್ಕೊಂಡು ಎಲ್ಲರೂ ಸಮಾನದಲ್ಲಿ ಕುಂದಿರ್ತೀರಿ. ಬಹುಶಃ ನೀವು ಯಾರಾದ್ರೂ ಮನೆಗೆ ಬಂದಾಗ ಅವ್ರ ಮನೆಗೆ ಪುಣ್ಯ ಮನೋತ್ಸವ ನಿಮಿತ್ತವಾಗಿ ಏರ್ಪಡಿಸಿರ್ತಕ್ಕಂಥ ಈ ಪುರಾಣ ಪ್ರವಚನದ ಮಂಗಲ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಪವಾಡ
ಮನುಷ್ಯ ಮಠ ಕಡಕೋಳ ಮಲವಾಳೇಶ್ವರ ಶ್ರೀಗಳಿಗೆ ಪಾದಕ್ಕೆ ವಂದಿಸುತ್ತಾ ಈ ಮಠದ ಪೀಠಾಧ್ಯಕ್ಷರು ಈ ಭಾಗದ ಎಲ್ಲರ ಜನರ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ಅಭಿನವ ರುದ್ರಮುನಿ ಶಿವಾಚಾರ್ಯ ಒಳಗೊಂಡಂತೆ ಎಲ್ಲ ಗುರುಗಳು ಆಲಮೇಲ ಶ್ರೀಗಳಾಗಿರ್ಬೋದು, ಗನ್ನೊಳ್ಳಿ ಶ್ರೀಗಳಾಗಿರ್ಬೋದು, ಇನ್ನುಳಿದಂತೆ ಎಲ್ಲ ಗುರುಗಳ ಪಾದಗಳ ಚರಣಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಗುತ್ತೇದಾರರು ನಮ್ಮ ಆತ್ಮೀಯರಾದ ಶಂಕರಗೌಡ ಹೊಸಮನಿ ಅವರು, ಎನ್ ಪಾಟೀಲ್ ಗೌಡರು, ಇನ್ನುಳಿದಂತೆ ಎಲ್ಲ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಪತ್ರಕರ್ತ ಮಿತ್ರ ಮಲ್ಲಿಕಾರ್ಜುನ ಕೆಂಬಾವರನ್ನು ಒಳಗೊಂಡಂತೆ ಎಲ್ಲ ಆತ್ಮೀಯ ಮುಖ್ಯ ಅತಿಥಿಗಳೇ, ಈ ಪುರಾಣ ಪ್ರವಚನವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದರರೇ, ತಾಯಂದಿರೇ, ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಕಾರ್ಯಕ್ರಮ ನಡೀತಾನೆ ಬರ್ತಾವ. ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥ ಈ ಮಠದ ಪೀಠಾಧಿಪತಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಸತ್ಸಂಗ ಅನ್ನೋದು ಮನುಷ್ಯನ ನೆಮ್ಮದಿ ಏನು ಕೊಟ್ಟರು ಸಿಗುವುದಿಲ್ಲ. ಈಗ ನಾವು ಕೋಟಿಗಟ್ಟಲೆ ರೊಕ್ಕ ಇದ್ರು ನೆಮ್ಮದಿ ಸಿಗುವುದಿಲ್ಲ, ನಾವು ಏನು ಇಲ್ಲ ನೆಮ್ಮದಿ ಸಿಗುವುದಿಲ್ಲ. ನೆಮ್ಮದಿ ಸಿಗಬೇಕಾದ್ರೆ ನಾವು ಧಾರ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗ್ತದೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.